ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಹಾಕಿದೆ ಬಿಜೆಪಿಗರಿಗೆ ಒಂದು ವೇಳೆ ನೀವು ನಮ್ಮ ಮನೆಗೆ ಮುತ್ತಿಗೆ ಹಾಕೋದಾದ್ರೆ ಎಳ್ನೀರು ಕೊಡ್ತೀನಿ, ಟೀ ಕಾಫಿ ಮಾಡಿ ಕೊಡ್ತೀನಿ, ನೀರು ಕೊಡ್ತೀನಿ ಅಂತೇಳಿ ಹೇಳಿದ್ರು ಪ್ರಿಯಾಂಕ್ ಖರ್ಗೆ. ಮಜ್ಜಿಗೆ ನೀಡೋದಕ್ಕೆ ಒಂದು ವೇಳೆ ಮುತ್ತಿಗೆ ಹಾಕಿದ್ದೆ ಆದರೆ ನೀವು ದಣಿದಿರ್ತೀರಿ, ಬಿಸಿಲಲ್ಲಿ ಬಂದಿರ್ತೀರಿ, ನಿಮಗೆ ಸಾವರಿಸಿಕೊಳ್ಳೋದಕ್ಕೆ ಮಜ್ಜಿಗೆ ಕೊಡ್ತೀವಿ ಅಂತೇಳಿ ಕಾಂಗ್ರೆಸ್ ನಾಯಕರು ಈಗ ಸಜ್ಜಾಗಿದ್ದಾರೆ. ಬಿಜೆಪಿಗರ ಸಲುವಾಗಿ ಕುಡಿಯುವ ನೀರು ಇದನ್ನು ತಂದಿಟ್ಟಿದ್ದಾರೆ ಕಾಂಗ್ರೆಸ್ನವರು. ನೋಡಿ, ಕ್ಯಾನ್ಗಳಲ್ಲಿ ನೀರು ತಂದಿಟ್ಟಿದ್ದಾರೆ. ಬಿಜೆಪಿಯವರು ಮನೆಗೆ ಮುತ್ತಿಗೆ ಹಾಕದ್ದೆ ಆದರೆ ನೀರು ಕುಡ್ಕೊಂಡು ಹಾಗೆ ವಾಪಸ್ ಹೋಗಲಿ, ದಣಿದವರು ಸಾವರಿಸ್ಕೊಂಡು ಹೋಗಲಿ ಅಂತೇಳಿ ಕಾಂಗ್ರೆಸ್ನವರು ನೀರು, ಮಜ್ಜಿಗೆ, ಎಳನೀರೆಲ್ಲ ತಂದಿಟ್ಟಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ವಾಟರ್ ಬಾಟ್ಲು ಅದೆಲ್ಲವೂ ಕೂಡ ನೋಡಿ, ಗಮನಿಸ್ತಾ ಇದ್ದೀರಲ್ಲ ನೀವು, ವಾಟರ್ ಬಾಟ್ಲು, ನೀರು, ಅದ್ರ ಜೊತೆಗೆ ಎಳ್ನೀರು ಇದನ್ನೆಲ್ಲ ತಂದಿಟ್ಟಿದ್ದಾರೆ. ಮಜ್ಜಿಗೆ ಬಿಜೆಪಿಯವರು ಮುತ್ತಿಗೆ ಹಾಕದ್ದೇ ಆದರೆ ಎಳ್ನೀರು ನೋಡಿ, ಎಳ್ನೀರು ಕೂಡ ಇದೆ, ತಂಪಾಗುತ್ತೆ, ಬಿಸಿಲಲ್ಲಿ ಬಂದಿದ್ದೀರಿ, ತಂಪು ಮಾಡಿ ಅಂತ ಹೇಳಿ ಅವರಿಗೆ ಎಳ್ಳು ನೀರೆಲ್ಲ ಕೂಡ ತಂದು ಇಟ್ಟಿರೋದನ್ನು ಗಮನಿಸ್ತಾ ಇದ್ದೀರಿ. ಪ್ರಿಯಾಂಕ್ ಖರ್ಗೆ ಅವರ ಮನೆಯ ಮುಂದೆ ಇದು. ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ಇವತ್ತೇನು ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಪ್ರತಿಭಟನೆ ವೇಳೆ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿಯ ಕಾರ್ಯಕರ್ತರು ಬಂದರೆ ನೀರು ಕುಡಿದು, ಎಳನೀರು ಕುಡಿದು, ಮಜ್ಜಿಗೆ ಕುಡಿದು ಹೋಗಲಿ ಅಂತೇಳಿ ಕಾಂಗ್ರೆಸ್ನ ನಾಯಕರು, ಆ ಭಾಗದ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರಿಯಾಂಕ್ ಖರ್ಗೆ ಅವರ ಮನೆಯ ಮುಂದೆ ಇದನ್ನೆಲ್ಲ ತಂದಿಟ್ಟಿದ್ದಾರೆ. ಬಿಜೆಪಿಗರಿಗೆ ನೀರು ಕುಡಿಸೋದಕ್ಕೆ, ಬಿಜೆಪಿಗರಿಗೆ ಎಳ್ನೀರು ಕೊಟ್ಟು ಸಾವರಿಸ್ಕೊಳ್ಳಿ ಅಂಥೇಳಿ, ಬಿಜೆಪಿಗರಿಗೂ ಮಜ್ಜಿಗೆ ಕುಡಿದು ವಾಪಸ್ ಹೋಗಲಿ ಅಂತೇಳಿ ಎಲ್ಲವನ್ನ ತಂದಿಟ್ಟಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಕಲಬುರಗಿ ಬಿಜೆಪಿ ಪ್ರತಿಭಟನೆಯ ಬೆನ್ನಲ್ಲೇ ರೂಟ್ ಚೇಂಜ್. ನಗರದಲ್ಲಿ ಮಾರ್ಗ ಬದಲಿಸಿ ಪೊಲೀಸ್ ಕಮಿಷನರ್ ಆದೇಶವನ್ನು ಹೊರಡಿಸಿದ್ದಾರೆ. ಜಗತ್ ವೃತ್ತದಿಂದ SVP ವೃತ್ತದವರೆಗೆ ಮಾರ್ಗವನ್ನು ಬದಲಾವಣೆ ಮಾಡಲಾಗಿದೆ. ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಸಂಚಾರವನ್ನು ಈ ಮಾರ್ಗದಲ್ಲಿ ನಿರ್ಬಂಧ ಮಾಡಲಾಗಿದೆ. ಬೇರೆ ರಸ್ತೆ ಮೂಲಕ ಚಲಿಸುವಂತೆ ವಾಹನ ಸವಾರರಿಗೆ ಸೂಚನೆಯನ್ನು ಕೊಡಲಾಗಿದೆ. SVP ವೃತ್ತದವರೆಗೆ, ಜಗತ್ ವೃತ್ತದಿಂದ SVP ವೃತ್ತದವರೆಗೆ ಬಿಜೆಪಿಯ ಗೂಂಡಾಗಿರಿಗೆ ನಮ್ಮ ಗಾಂಧಿಗಿರಿ ಅಂತೇಳಿ ನೋಡಿ, ಇದು ಕಾಂಗ್ರೆಸ್ನವರ ಪ್ರತಿಭಟನೆ ಅನಿಸುತ್ತೆ. ಬಿಜೆಪಿಯ ಗೂಂಡಾಗಿರಿಗೆ ನಮ್ಮ ಗಾಂಧಿಗಿರಿ ಅಂತೇಳಿ. ಒಟ್ಟಾರೆ ಕಲಬುರಗಿಯಲ್ಲಿ ಇವತ್ತು ಹೈಡ್ರಾಮೋ ಆಗೋದು ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಇಡೀ ಹೋಲ್ ಆ್ಯಂಡ್ ಸೋಲ್ ಬಿಜೆಪಿ ನಾಯಕರು ಕಲಬುರಗಿಯಲ್ಲಿ, ಅದರಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ, ಮೆರವಣಿಗೆ ಮೂಲಕ ಮುತ್ತಿಗೆ ಹಾಕೋದಕ್ಕೆ ರೆಡಿಯಾಗಿದ್ದಾರೆ. ಇತ್ತ ಕಾಂಗ್ರೆಸ್ನವರು, ಬಿಜೆಪಿಯವರು ಪ್ರಿಯಾಂಕ್ ಖರ್ಗೆ ಅವರ ಮನೆ ಬಳಿ ಬಂದರೆ ಅವರಿಗೆ ಕುಡಿಯೋದಕ್ಕೆ ನೀರು, ಮಜ್ಜಿಗೆ, ಜೊತೆಗೆ ಚಾ, ಕಾಫಿ, ಟೀ ಇದೆಲ್ಲ ಕೊಡೋದಕ್ಕೂ ಕೂಡ ರೆಡಿ ಆಗಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಹಾಗಾದರೆ ಹೇಗಿದೆ ಪರಿಸ್ಥಿತಿ ಕಲಬುರಗಿಯಲ್ಲಿ ಇವತ್ತು? ಏನೇನು ಹೈಡ್ರಾಮ್ ಆಗ್ಬೋದು, ಇದೆಲ್ಲದರ ಕುರಿತಾಗಿ ನಮ್ಮ ಆಂಕರ್ ದಿವಿತ್ ಅಲ್ಲಿಂದಲೇ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದಿವಿತ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಇವತ್ತು ಪ್ರತಿಭಟನೆ, ಬಿಜೆಪಿಯವರ ಪ್ರತಿಭಟನೆ ಹೇಗಿರುತ್ತೆ? ಪ್ರಿಯಾಂಕ್ ಖರ್ಗೆ ಅವರ ಮನೆ ಮುಂದೆ ಏನೇನು ಕಾಣಿಸ್ತಾ ಇದೆ ತಮಗೆ? ಏನೇನು ಹೈಡ್ರಾಮ ಆಗ್ಬೋದು ಇವತ್ತು? ಯಾವ್ಯಾವ ರೀತಿಯಲ್ಲಿ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಪೊಲೀಸರು ಅಂತ? ಎಸ್ ರಂಜಿತ್, ಯುವ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವುದು. ಕೇವಲ ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು. ಇದಕ್ಕೆ ಕೆಂಡ ಕಾರ್ತಿರುವಂಥ ಬಿಜೆಪಿ ನಾಯಕರು ಇವತ್ತು ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನು ಬೃಹತ್ ಮೆರವಣಿಗೆ ಮಾಡೋ ಮುಖಾಂತರ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಬಹಳ ಪ್ರಮುಖವಾಗಿ ನಾವಿವಾಗ ಕಲಬುರಗಿಯ ಜಗತ್ ವೃತ್ತದಲ್ಲಿದ್ದೀವಿ. ಇಲ್ಲಿಂದನೇ ಬೃಹತ್ ಮೆರವಣಿಗೆ ಆರಂಭ ಆಗುತ್ತೆ. ಮೊದಲಿಗೆ ಇಲ್ಲಿ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಆಗಿರ್ಬೋದು, ಛಲವಾದಿ ನಾರಾಯಣ ಸ್ವಾಮಿ ಆಗಿರ್ಬೋದು, CT ರವಿ ಆಗಿರ್ಬೋದು, ಬಿಜೆಪಿ ನಾಯಕರು ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಸುಮಾರು 11 ಗಂಟೆಗೆ ಇಲ್ಲಿ ಸೇರ್ತಾರೆ. ಸೊ ನೀವು ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ ನೋಡೋದಾದ್ರೆ, ಈಗಾಗಲೇ ಅದಕ್ಕೆ ವೇದಿಕೆಯೂ ಕೂಡ ಸಿದ್ಧವಾಗಿರುವಂಥದ್ದು. ಜಗತ್ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ಮೂಲಕ ಐವಾನ್ ಶಾಹಿ ಬಡಾವಣೆಯಲ್ಲಿರುವಂಥ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ.
ಇನ್ನು ಸಾವಿರಾರು ಕಾರ್ಯಕರ್ತರು ಭಾಗವಹಿಸ್ತಾರೆ. ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಹಿನ್ನೆಲೆ ಈಗಾಗಲೇ ಪೊಲೀಸ್ ಬಂದೋಬಸ್ತ್ ಕೂಡ ನಿಯೋಜನೆ ಮಾಡಲಾಗಿದೆ. ಇನ್ನು ಅಲ್ಲಿ ಮನೆ ಹತ್ರ ಮುತ್ತಿಗೆ ಹಾಕೋಕೆ ಬಂದವರಿಗೂ ಕೂಡ ಕಾಂಗ್ರೆಸ್ನವರು ಕೌಂಟರ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಅಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಎಳ್ನೀರು, ಮಜ್ಜಿಗೆ, ಟೀ, ಕಾಫಿ, ನೀರು ಕೊಡೋದಕ್ಕೂ ಕೂಡ ಕೌಂಟರ್ ಕೊಡೋದಕ್ಕೆ, ಸುಸ್ತಾಗಿ ಬಂದವರಿಗೆ ಎಳ್ನೀರು ಕೊಡೋದಕ್ಕೂ ಕೂಡ ಒಂದು ಕೌಂಟರ್ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರೋದು. ಇನ್ನು ಪೊಲೀಸ್ ನಿಯೋಜನೆ ಯಾವ ರೀತಿ ಇದೆ ಅನ್ನುವಂಥದ್ದು ಕೂಡ ನೀವು ಜಗತ್ ವೃತ್ತದಲ್ಲಿ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಸಾಕಷ್ಟು ಪೊಲೀಸ್ನವರು ಇಲ್ಲಿಗ ಆಗಮಿಸಿದ್ದಾರೆ. ಸುಮಾರು 8 KSRP, 8 CR ತುಕಡಿ ಸೇರಿ 700 ಜನ ಪೊಲೀಸ್ ನಿಯೋಜನೆ ಮಾಡಲಾಗಿದೆ. 25 ಇನ್ಸ್ಪೆಕ್ಟರ್, 8 ACP, 2 ADISP, 2 SP ನೇತೃತ್ವದಲ್ಲಿ ಭದ್ರತೆಯನ್ನು ಒದಗಿಸಲಾಗ್ತಿರುವಂಥದ್ದು. ಇನ್ನು ಪ್ರಿಯಾಂಕ್ ಮನೆಗೆ ಬರದಂತೆ ತಡೆಯಲು ಪೊಲೀಸ್ ಸಿದ್ಧತೆ ಮಾಡಲಾಗಿದೆ. ರಸ್ತೆ ಮಧ್ಯದಲ್ಲಿ ಅಲ್ಲಲ್ಲಿ ಬ್ಯಾರಿಗೇಡ್ ಹಾಕಿ ಈಗಾಗಲೇ ಯಾವುದೇ ಅಂದರೆ ಸುರಕ್ಷತೆಯ ದೃಷ್ಟಿಕೋನದಿಂದ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿರುವಂಥದ್ದು. ಇನ್ನೇನು 11 ಗಂಟೆಗೆ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೃಹತ್ ಮೆರವಣಿಗೆ ನಡೀತಾ ಹೋಗುತ್ತೆ. ಏನೆಲ್ಲ ಹೈಡ್ರಾಮಾ ಆಗ್ಬೋದು, ಯಾವ ರೀತಿಯಾಗಿ ಒಂದು ವೇಳೆ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕುವಂಥ ಸಂದರ್ಭದಲ್ಲಿ ಅವರನ್ನು ಬಂಧಿಸುವಂಥ ಅಂದರೆ ವಶಕ್ಕೆ ಪಡೆಯುವಂಥ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ರಂಜಿತ್, ಕಾದು ನೋಡಬೇಕು ಇವತ್ತು ಕಲಬುರಗಿಯಲ್ಲಿ ಈ ಒಂದು ಬೆಳವಣಿಗೆ, ಈ ಒಂದು ಡೆವಲಪ್ಮೆಂಟ್ಸ್ ಯಾವ ರೀತಿ ಹೈಡ್ರಾಮವಾಗಿ ತೆರೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ರಂಜಿತ್, ದಿವಿತ್ತ, ಇನ್ನು ಯಾವ ಮಾರ್ಗವಾಗಿ ಮೆರವಣಿಗೆ ಸಾಗುತ್ತೆ, ಆನಂತರ ಮೆರವಣಿಗೆ ಸಾಗುವ ದಾರಿಯ ಉದ್ದಕ್ಕೂ ಪೊಲೀಸ್ ಬಂದೋಬಸ್ತ್ ಹೆಂಗಿದೆ, ಅದ್ರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರ ಮನೆ ಮುಂದೆ ಹೆಂಗಿದೆ ಬಂದೋಬಸ್ತ್, ಮುತ್ತಿಗೆ ಹಾಕುವಂಥ ಸಮಯದಲ್ಲಿ ಹೈಡ್ರಾಮಾ ಆದರೆ ಪೊಲೀಸರು ತಡೆಯೋದಕ್ಕೆ ಏನೇನು ಕ್ರಮ ಕೈಗೊಂಡಿದ್ದಾರೆ, ಮತ್ತು ಇವತ್ತು ಪ್ರತಿಭಟನೆಯಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ, ಹೇಗಿರುತ್ತೆ, ಹೇಗಾಗಬಹುದು ಪ್ರತಿಭಟನೆ, ಎಷ್ಟು ಜನ ಸೇರ್ಬೋದು, ದಿವಿತ್? ಎಸ್, ಖಂಡಿತವಾಗ್ಲೂ ರಂಜಿತ್, ನಾನು ಆಗಲೇ ಹೇಳ್ತಾ ಇದ್ದೆ, ಈಗ ನಾವು ಜಗತ್ ವೃತ್ತದ ಬಳಿ ಇದ್ದೀವಿ. ಅಂದರೆ ಇಲ್ಲಿಂದನೇ ನಿಮಗೆ ಈ ಒಂದು ಪ್ರತಿಭಟನಾ ಮೆರವಣಿಗೆ ಆರಂಭ ಆಗೋದು. ಇಲ್ಲಿ ಅಂದರೆ ಈ ಒಂದು ಪ್ರತಿಭಟನೆಗಳು ನಾನು ಆಗಲೇ ಹೇಳಿದಾಗೆ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಆಗಿರ್ಬೋದು, R ಅಶೋಕ್, ವಿರೋಧ ಪಕ್ಷ ನಾಯಕರು, ಜೊತೆಗೆ ಛಲವಾದಿ ನಾರಾಯಣ ಸ್ವಾಮಿ, CT ರವಿ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಸಚಿವ ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗಿರುವಂತದ್ದು. ಕಲಬುರಗಿಯ ಜಗತ್ ವೃತ್ತದಿಂದ ಏನು ಆ ಜಿಲ್ಲಾಧಿಕಾರಿ ಕಚೇರಿ KKADB ರಸ್ತೆ ಮುಖಾಂತರ ಕಲಬುರಗಿಯ ಐವನ್ ಶಾಹಿ ಬಡಾವಣೆಯಲ್ಲಿರುವಂಥ ಅವರ ಮನೆಗೆ ಮುತ್ತಿಗೆ ಹಾಕ್ತೇವೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಅದರಂತೆ 11:30ಕ್ಕೆ ಜಗತ್ ಸರ್ಕಲ್ ಇಂದ ಆರಂಭವಾಗುತ್ತೆ. ಅದಾದ ನಂತರ ಏನು ಐವನ್ ಶಾಹಿ ಬಡಾವಣೆಯಲ್ಲಿರುವಂಥ ಅವರ ಮನೆಗೆ ಬಂದು ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿರುವಂಥದ್ದು. ಆದರೆ ಅವರ ಮನೆ ಬಳಿ ಈಗಾಗಲೇ ಏನು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವಂತೆ ತಮ್ಮ ಮನೆಗೆ ಬರುವಂಥ ಎಲ್ಲ ಬಿಜೆಪಿ ನಾಯಕರಿಗೂ ಕೂಡ ಎಳ್ನೀರು, ಬಿಸ್ಲರಿ ನೀರನ್ನು ಕೊಟ್ಟು ಚಹಾವನ್ನು ಕುಡಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಅದರಂತೆ ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲರೂ ಕೂಡ ಬಿಜೆಪಿ ನಾಯಕರು ಬರುವಂಥ ಅಂದರೆ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಬರುವಂಥ ಬಿಜೆಪಿ ನಾಯಕರಿಗೆ ಕೊಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ಏನು ಬಿಜೆಪಿಯ ಗೂಂಡಾಗಿರಿಗೆ ನಮ್ಮ ಗಾಂಧಿಗಿರಿ ಅನ್ನುವಂಥ ಒಂದು ಟ್ಯಾಗ್ಲೈನ್ನ ಅಡಿಯಲ್ಲಿ ಬೇಕಾದಂಥ ಸೌಲಭ್ಯವನ್ನು ಮಾಡ್ಕೊಂಡಿರುವಂಥದ್ದು. ಅಂದರೆ ಬರುವಂಥವ್ರಿಗೆ, ಬೆಂಗಳೂರಿಂದ ಬೇರೆ ಬೇರೆ ಕಡೆಯಿಂದ ಬರುವಂಥವ್ರಿಗೆ ತಂಪು ಪಾನೀಯನ ಕೊಡ್ತೇನೆ ಅನ್ನುವಂಥ ಮಾತನ್ನ ಏನು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವಂಥದ್ದು. ಅದರಂತೆ ಅವರ ಕಾರ್ಯಕರ್ತರು ಮತ್ತು ಅಭಿಮಾನಿ ಬಳಗ ರೆಡಿ ಮಾಡ್ಕೊಂಡಿರುವಂಥದ್ದು. ನಾನು ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀರಿ, ಏನು ವಿಶೇಷ ಅಂತ? ಸರ್, ಇವತ್ತು ವಿಶೇಷ ಏನಪ್ಪ ಅಂತಂದರೆ BJP ಏನು ಪ್ರತಿಭಟನೆ ಹಮ್ಮಿಕೊಂಡಿದೆ, ಇದು ಸುಳ್ಳು ಆರೋಪ ಮೇಲೆ ಏನು ಪ್ರತಿಭಟನೆ ಹಮ್ಮಿಕೊಂಡಿದೆ, ಒಳ್ಳೆಯದಾಗಲಿ ಅವರಿಗೆ. ಬಟ್ ಇದು ಯಾವುದೇ ರೀತಿ ಪ್ರಿಯಾಂಕ್ ಸಾಹೇಬರು ಇದರಲ್ಲಿ ಇನ್ವಾಲ್ವ್ ಇಲ್ಲ, ಅವ್ರ ಹೆಸರು ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ, ಜಗತ್ತು ಜಾಹೀರಾಗಿದೆ. ಅಂದರೂ ಇವತ್ತು ಮಾಡ್ತಾ ಇದ್ದಾರೆ, ಮಾಡಲಿ ಅವರು. ಏನೋ ಸಾಹೇಬ್ರ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಬಂದಿದ್ದಾರೆ. ಈ ಮನೆಗೆ ಯಾರೇ ಬಂದರೂ ಅತಿಥಿ ದೇವೋಭವ ಅದು ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಈ ಮನೆದೊಂದು ದೊಡ್ಡ ಇತಿಹಾಸ ಇದೆ. ಯಾರೇ ಬಂದರೂ ಅವರಿಗೆ ಟೀ, ಕಾಫಿ, ನೀರು ವ್ಯವಸ್ಥೆ ಮಾಡ್ತಾ ಇದೆ. ಅಲ್ಲ, ಈಗ ಅಲ್ಲಿ CT ರವಿ ಅವರು ಹೇಳ್ತಾರೆ, ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ, ನಾವೇನು ಸಂಬಂಧ ಕೇಳಕ್ಕೆ ಬರ್ತಾ ಇದ್ವಿ, ಇದೆಲ್ಲ ಬೇಕಾಗಿಲ್ಲ, ಹೋರಾಟ ಮಾಡ್ತಾ ಇದೀವಿ, ಹೋರಾಟ ಮಾಡೋದಕ್ಕೆ ಬಿಡಿ ಅಂತೇಳಿ, ಸಂಬಂಧ ಕೇಳಕ್ಕೆ ಬಂದಾಗ ಕೊಡಿ ಇದೆಲ್ಲ ಅಂತೇಳಿ. ಛಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಕೇಳ್ರಿ, ಮುಂದೆ ಹಿಂದಿನಿಂದ ಈ ಮನಿದು ಏನು ಸಂಪ್ರದಾಯ ಅಂತ ಹೇಳಿ ಅವ್ರಿಗೆ ಭಾಳ ಚಲೋ ಕುನದ. ಯಾಕಂದ್ರೆ ಇದೇ ಮನೆಗೆ